ಜ್ಞಾನಿಯಾಗಬೇಕು. ಜ್ಞಾನಿಯಾದರೆ ಜ್ಞಾನ ಚಿಜ್ಯೋತಿ ಚಿನ್ಮಯ ಚನ್ನಬಸವೇಶ್ವರರಂತಾಗಬೇಕು. ಯೋಗಿಯಾದೊರೆ ಇತರ ಜಾತಿಯಲ್ಲಿ ಜನಿಸಿ ಗುಡ್ಡಗಾಡುಗಳನ್ನು ತಿರುಗಾಡಿದಂತಹ ಯೋಗಿ ಸಿದ್ದರಾಮನಂತಾಗಬೇಕು. ಭಕ್ತನಾದೊರೆ ಭಕ್ತ ಮಾರ್ಕಂಡಯ್ಯನಂತಾಗಬೇಕು. ಆದರೆ ಅಕ್ಕ ಮಹಾದೇವಿಯಂತಾಗಬೇಕು. ಭಕ್ತನಾಗದ ಅಂಬಿಕೆಯಂತಾಗಬೇಕು. ಋಣಗಣ ನೀನು ಯಾರಾಗಬಲ್ಲಿರಯ್ಯ. ತೋಟವ ಮಾಡಿ ಗುತ್ತಲಿಯ ಮಾಡಿ ಒತ್ತೊತ್ತಿ ಅಗೆದು ಬಗೆದೊಳೆ ಭಕ್ತಿ ಎಂಬ ರಸದ ಔತಣವನ್ನ ಉಣಬಡಿಸಿದಂತಹ ಕಾಯಕ ಯೋಗಿಗಳಾದಂತಹ 12ನೆಯ ಶತಮಾನದಲ್ಲಿ ಉದಯಿಸಿದಂತಹ ಅಣ್ಣ ಬಸವಣ್ಣ ನುಡಿದಿದ್ದಾರೆ. ಇವ ನಾರವನೆಂದೆನಿಸದಿರಯ್ಯ. ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಕೂಡಲ ಸಂಗಮ ದೇವ. ಆಚಾರವೇ ಸ್ವರ್ಗ.